ಈ ವರಂಡ ಅಂತ ಕರಿತೀರಲ್ಲ, ಫೈರ್ ಏರಿಯಾ ಅಂತ ಕರಿತೀರಿ. ಇದರಿಂದ ನೈಋತ್ಯದಿಂದ ನಾವು ಲಿವಿಂಗ್ ಏರಿಯಾಕ್ಕೆ ಹಾಲ್ ಒಳಗಡೆ ಬರ್ತೀರಿ. ಹಂಗೆ ಬರಬಾರ್ದು. ಯಾವತ್ತಿದ್ರು ಹಾಲಲ್ಲಿ ಒಂದು ವಿಂಡೋ ಬಂತು. ಇಷ್ಟು ದೊಡ್ಡ ಏರಿಯಾಕ್ಕೆ ನನಗೆ ಒಂದು ವಿಂಡೋ ಸಾಕಾಗೋದಿಲ್ಲ. ಯಾಕಂದ್ರೆ ಫೈನಾನ್ಸ್ ಲಕ್ಷ್ಮೀ ಕುಬೇರ ಒಳಗಡೆ ಬರೋದೇ ಉತ್ತರದಿಂದ ಬರ್ತಾ ಇರ್ತಾರೆ. ಹಾಗಾಗಿ ಇದು ಮ್ಯಾಕ್ಸಿಮಮ್ ದೊಡ್ಡ ವಿಂಡೋ ಅಥವಾ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ನನ್ನ ಅನಿಸಿಕೆ ಆಯಿತು. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಮನೆ ಮಾಡಬೇಕಾದ್ರೆ ಫಸ್ಟು ಇಂಜಿನಿಯರ್ ಹತ್ರ ಪ್ಲ್ಯಾನನ್ನು ಮಾಡಿಸ್ಕೊಂಡು ಮತ್ತು ಆ ಫೈನಾನ್ಸ್ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ನಮ್ಮ ಮನೆ ಎಷ್ಟು ಬಜೆಟ್ ಬರುತ್ತೆ ಇದನ್ನೊಂದು ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ನಾವು ವಾಸ್ತುವ್ರ ಹತ್ರ ಬರಬೇಕು. ನೀವು ತುಂಬ ಮುಂದುವರೆದ ಮೇಲೆ ಬಂದರೆ ತುಂಬ ಚೇಂಜಸ್ ಇರುತ್ತೆ. ಇಂಜಿನಿಯರ್ ಮುಗಿದ ಮೇಲೆ ನೆಕ್ಸ್ಟ್ ಬರಬೇಕಾಗಿರೋದೇ ವಾಸ್ತುವ್ರ ಹತ್ರ. ಬಂದಾಗ ನಾವು ಅದನ್ನು ನೋಡ್ಬಿಟ್ಟು ಏನೇನು ಚೇಂಜಸ್ ಮಾಡ್ಬೋದು, ಯಾವ್ಯಾವ ಥರ ದೋಷ ಮಾಡಿದ್ದೀರಾ ನೀವು, ಯಾವ್ದು ಸರಿ ಇದೆ ಯಾವುದು ತಪ್ಪಿದೆ ಅಂತ ನಾವು ನಿಮಗೆ ಅದರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀವಿ. ಅವಾಗ ಅದನ್ನು ಮತ್ತೆ ನೀವು ಅಂದರೆ ಯಾರು ಮನೆ ಕಟ್ಟಬೇಕು ಅಂತಿದ್ದೀರಾ ಅವರು, ಇಂಜಿನಿಯರು, 3 ಜನ ಸೇರಿದಾಗ ಒಂದು ಒಳ್ಳೆ ರೂಪ ಬರುತ್ತೆ. ಇಂಜಿನಿಯರ್ ಮೇಲೆ ನೀವು ತಪ್ಪಾಗಬಾರ್ದು. ಅವ್ರಿಗೆ ಕ್ವಾಲಿಟಿ ಮಾತ್ರ ಗೊತ್ತಿರುತ್ತೆ, ವಾಸ್ತು ಗೊತ್ತಿರಲ್ಲ. ಬೇಸಿಕ್ ಏನಿದೆಯೋ ಅದ್ರ ಮೇಲೆ ಅವ್ರು ಕೊಟ್ಟಿರ್ತಾರೆ. ನಮಗೆ ಮ್ಯಾಕ್ಸಿಮಮ್ ವಾಸ್ತುಗೆ ಬೇಕು ಅಂದಾಗ ನೀವು ವಾಸ್ತು ಹೊತ್ತಿಗೆ ಬರಲೇಬೇಕಾಗ್ತದೆ. ಬಂದಾಗ ನಾವು ಅದನ್ನು ಆನ್ಲೈನ್ ಮುಖಾಂತರನೋ ಅಥವಾ ಡೈರೆಕ್ಟ್ ಇಂಜಿನಿಯರ್ ಆಫೀಸ್ಗೆ ಬಂದು ನಾವು ಪ್ಲ್ಯಾನ್ ವೆರಿಫಿಕೇಷನ್ನ ಮಾಡಿಕೊಡ್ತೀವಿ. ಇವಾಗ ಮಾಡಿಸ್ತಾ ಇರೋರು, ಸರ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಿಮ್ಮಲ್ಲಿ ಏನಿದೆಯೋ ಸೇಮ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದರು. ಆಯಿತು ಕಳಿಸ್ಕೊಡಿ ಅಂದ್ಬಿಟ್ಟು ನಾನು ಅದನ್ನು ತರಿಸ್ಕೊಂಡು ಅದರಲ್ಲಿ ಇದ್ದಿದ್ದಂಥ ದೋಷಗಳನ್ನ ಯಾವ ರೀತಿ ಸರಿಪಡಿಸ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ, ಈಗೆಲ್ಲ ಬೆಂಗಳೂರಲ್ಲಾಗಲಿ ಯಾವುದೇ ಊರಲ್ಲಾಗಲಿ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಪಾರ್ಕಿಂಗ್ನ ನಮ್ಮ ಸೈಟ್ ಒಳಗಡೆ, ಈಗೆಲ್ಲ ರೋಡಲ್ಲಿ ನಿಲ್ಲಿಸ್ತಾ ಇದ್ದೀವಿ ವೆಹಿಕಲ್, ಮುಂದೆ ಅದಕ್ಕೆಲ್ಲ ಟ್ಯಾಕ್ಸ್ ಹಾಕೋಂಥ ಪರಿಸ್ಥಿತಿ ಬರುತ್ತೆ. ದೂರದ ಆಲೋಚನೆ ಮಾಡಿಕೊಂಡು ನಮ್ಮ ವೆಹಿಕಲ್ನ ನಮ್ಮ ಸೈಟ್ ಒಳಗಡೆ ನಿಂತ್ಕೊಳ್ಳೋ ಅಂತ ಅನುಕೂಲ ಮಾಡ್ಕೊಬೇಕು. ಆವಾಗ ಮುಂದೆ ನಾವು ಏನು ಟ್ಯಾಕ್ಸ್ ಕಟ್ಟಬೇಕಲ್ವ, ಆ ಫೈನ್ ಕಟ್ಟೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಇವರು ಸರ್ ನಿಮ್ದು ನಿಮ್ದು ಏನಿದೆಯೋ ಅದನ್ನೇ ಬಳಸ್ಕೊಂಡು ಮನೆ ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ಏನೇನು ಮಾಡಿದ್ದಾರೆ ಅಂತ ನಾನೇ ಅವ್ರು ಯಾವ ಥರ ಮೊದಲು ಪ್ಲ್ಯಾನ್ ಮಾಡಿಸಿದ್ರು, ನಾನು ಅದನ್ನು ಯಾವ ರೀತಿ ಚೇಂಜ್ ಮಾಡಿಸಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಸೈಟು ನೋಡ್ರಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೋಡಿ, ಇವರು ನಮ್ಮ ವಿಡಿಯೋ ನೋಡ್ಕೊಂಡು ನಾರ್ತ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ಗೆ ಅಗ್ನಿಮೂಲಲ್ಲಿ ಮೆಟ್ಲು ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಇವ್ರು ಕೆಳಗಡೆ ಒಂದು ಸಿಂಗಲ್ ಸರ್ವೆಂಟ್ ರೂಮೋ ಒಂದು ಆಫೀಸೋ ಇರಲಿ ಅಂದ್ಬಿಟ್ಟು ಸೌತ್ ವೆಸ್ಟ್ ಅಂದರೆ ನೈಋತ್ಯ ಮೂಲೆ, ದಕ್ಷಿಣ ಮತ್ತು ಪಶ್ಚಿಮ ಸೇರೋ ಭಾಗ ನೈಋತ್ಯದಲ್ಲಿ ಒಂದು ಭಾರ ಬರಬೇಕು. ಏನಕ್ಕೆ ಅಂದರೆ ಇಲ್ಲಿ ಪೂರ್ವದಲ್ಲಿ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಮೆಟ್ಲು ಬಂದಿರುತ್ತೆ. ಪೂರ್ವದಲ್ಲಿ ಮೆಟ್ಲು ಬಂದಾಗ ಅದ್ರ ಆಪೋಸಿಟ್ ಈ ಮೆಟ್ಲಿಗಿಂತ ಭಾರ ಇರೋಂಥದ್ದು ಏನಾದರೂ ಇಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಅವಾಗ ಏನು ಮಾಡ್ಬೋದು, ಒಂದು ಸಿಂಗಲ್ BHKನೋ ಒಂದು ಆಫೀಸ್ ರೂಮು ಏನಾದರೂ ಒಂದು ಕ್ರಿಯೇಟ್ ಮಾಡಿದಾಗ, ನಮಗೆ ಒಂದು ಸ್ಟೋರ್ ರೂಮ್ ಏನಾದರೂ ಕ್ರಿಯೇಟ್ ಮಾಡಿದಾಗ ಈ ಮೆಟ್ಲಿಗಿಂತ ಇದು ಭಾರ ಬರುತ್ತೆ. ಹಾಗಾಗಿ ಇದನ್ನು ನಮ್ಮ ವಿಡಿಯೋ ನೋಡಿಕೊಂಡು ಕ್ರಿಯೇಟ್ ಮಾಡಿದ್ರು. ಇದು ಕರೆಕ್ಟಾಗಿದೆ. ನೋಡಿ, ಅವ್ರು ಏನು ಮಾಡಿದ್ರು, ಪೂರ್ವಕ್ಕೆ ಡೋರ್ ಕೊಟ್ಟರು. ಪೂರ್ವಕ್ಕೆ ಡೋರ್ ಕೊಟ್ಬಿಟ್ಟು ಇಲ್ಲಿ ಕಿಚನ್ ಮಾಡಿದ್ದಾರೆ. ಇದೆಲ್ಲ ಲಿವಿಂಗ್ ಏರಿಯಾ ಒಂದೇ ಥರ ಬಿಟ್ಟಿದ್ದಾರೆ. ಅದು ಆಫೀಸ್ ಆದರೂ ಆಗ್ಬೋದು, ಇಲ್ಲ ಅಂದರೆ ಒಂದು ಸಿಂಗಲ್ BHK ಆದ್ರೂ ಥರದ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ ಕಿಚನ್ ಕರೆಕ್ಟ್ ಇದೆ. ನೋಡ್ರಿ, ಕಿಚನಲ್ಲಿ ಇರೋಂಥ ದಕ್ಷಿಣದಲ್ಲಿ ಒಂದು ಗೋಡೆ ಕೊಟ್ಟಿದ್ದಾರೆ. ಈ ಗೋಡೆ ನೋಡ್ರಿ, ಈ ವಾಲ್ಗೆ ಕುತ್ತು ಬರ್ತಾ ಇದೆ. ಈ ಥರ ಕುತ್ತು ಬಂದಾಗ ಏನಾಗುತ್ತೆ, ಮನೆಯಲ್ಲಿ ಒಬ್ಬರು ಮಾತು ಒಬ್ರು ಕೇಳಲ್ಲ, ಹೊಂದಾಣಿಕೆ ಇರೋದಿಲ್ಲ. ಗಂಡ ಒಂದು ಹೇಳಿದ್ರೆ ಹೆಂಡತಿ ಒಂದು ಹೇಳ್ತಾ ಇರ್ತಾರೆ, ಮಕ್ಳು ಇನ್ನೊಂದು ಥರ ಇರ್ತಾರೆ. ಹಾಗಾಗಿ ಈ ಕುತ್ತುಗಳು ಬರಬಾರ್ದು. ಅಂದರೆ ಈ ವಿಂಡೋ ಈ ವಾಲಿಂದ ಈ ಕಡೆಗೆ ಇಲ್ಲಿ ಬರಬೇಕಿತ್ತು. ಆವಾಗ ನಮಗೆ ಇದು ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಇದು ಕುತ್ತಿದೆ. ಇದಾದಮೇಲೆ ಇದು ಕಿಚನ್ ಅಂತ ತೊಗೊಂಡಾಗ ಪೂರ್ವದಲ್ಲಿ ಒಂದು ವಿಂಡೋ ಇರಲೇಬೇಕು. ಯಾಕಂದರೆ ಇದು ಅಗ್ನಿಮೂಲೆ ಬ್ಲಾಕ್ ಆಗಬಾರ್ದು, ಗಾಳಿ ಬೆಳಕು ಆಡಬೇಕು. ಹಾಗಾಗಿ ಇಲ್ಲೊಂದು ವಿಂಡೋ ಬರಬೇಕಿತ್ತು. ಇದು ವಿಂಡೋ ಆದಮೇಲೆ ನೋಡಿ, ಇಲ್ಲಿ ಇವರು ಪೂರ್ವದಲ್ಲಿ ಬಾಗಿಲು ಕೊಟ್ಟರು. ಇದೇನಾಯಿತು, ಈ ಲಿವಿಂಗ್ ಏರಿಯಾಕ್ಕೆ ಅಗ್ನಿಮೂಲೆಯಲ್ಲಿ ಬಾಗಿಲು ಕೊಟ್ಟರು. ನೋಡ್ರಿ, ಇದು ಅಗ್ನಿಮೂಲೆ. ಹಾಗಾಗಿ ಈ ಡೋರ್ ಇಲ್ಲಿ ಬರಬಾರ್ದು. ಅಗ್ನಿಮೂಲೆ ಆದಮೇಲೆ ಇಲ್ಲಿ ಪೂರ್ವದಲ್ಲಿ ಇನ್ನೊಂದು ವಿಂಡೋ ಕೊಟ್ಟಿದ್ದಾರೆ. ಈ ವಿಂಡೋ ನೋಡಿ, ಈ ಬಾತ್ರೂಮ್ಗೆ ವಾಯುವ್ಯದಲ್ಲಿ ಒಂದು ಬಾತ್ರೂಮ್ ಮಾಡಿದ್ರು, ಅದು ಕರೆಕ್ಟಾಗಿದೆ. ವಾಯುವ್ಯದಲ್ಲಿರ್ತಕ್ಕಂಥ ಈ ಗೋಡೆಗೆ ಇದು ಕುತ್ತು ಬರ್ತಾ ಇದೆ. ಇದೇನು ಮಾಡ್ಬೋದಿತ್ತು ಅಂದರೆ, ಎಕ್ಸಾಕ್ಟ್ ಈ ಬಾಕ್ಲ್ ಆಪೋಸಿಟ್ ಈಶಾನ್ಯ ಪೂರ್ತಿ ಕಾರ್ನರ್ ತಳ್ಬೋದಾಗಿತ್ತು, ಇಲ್ಲಾಂದರೆ ಇದು ಕುತ್ತು ತಪ್ಪಿಸಿ ಕೊಡ್ಬೋದಾಗಿತ್ತು. ಇದು ಆದಮೇಲೆ ವಾಯುವ್ಯದಲ್ಲಿ ವಾಶ್ರೂಮ್ ಬರಬೇಕು. ಕರೆಕ್ಟಾಗಿದೆ. ನೋಡ್ರಿ, ದೇವಮೂಲೆಯಲ್ಲಿ ಬಾಗಿಲು ಕೊಟ್ಟಿದ್ದಾರೆ. ಅಂದರೆ ಈ ಟಾಯ್ಲೆಟ್ ರೂಮ್ಗೆ ದೇವಮೂಲೆಯಲ್ಲಿ ಬಾಗಿಲು ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಇದೆ. ನಾರ್ತಿಂದ ಗಾಳಿ ಬೆಳಕು ಬರ್ತಾ ಇಲ್ಲ. ಇಲ್ಲಿ ನಾರ್ತಲ್ಲಿ ಒಂದು ವೆಂಟಿಲೇಷನ್ ಬೇಕೇ ಬೇಕು. ಏನಕ್ಕೆ ಅಂದರೆ, ಇದು ಬಿಗ್ನೆಸ್ ಸಂಬಂಧಪಟ್ಟಿದ್ದ ಜಾಗ, ಇಲ್ಲಿ ಬೇಕು. ಪಶ್ಚಿಮ, ಇದು ಉಚ್ಚಸ್ಥಾನ, ಇಲ್ಲೂ ಒಂದು ಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಆದಮೇಲೆ ನಮಗೆ ಇಲ್ಲಿ ನಾರ್ತಲ್ಲಿ ಎಲ್ಲೂ ವೆಂಟಿಲೇಷನ್ ವಿಂಡೋ ಏನೂ ಕೊಟ್ಟಿಲ್ಲ, ಪೂರ್ತಿ ನಾರ್ತ್ ಬ್ಲಾಕ್ ಮಾಡಿಬಿಟ್ರು. ಇದಾದಮೇಲೆ ನೋಡಿ, ಇಲ್ಲಿ ಏನು ಮಾಡಿದ್ರು, ಕಮೋಡ್ನ ಪಶ್ಚಿಮ ಮಧ್ಯಭಾಗದಲ್ಲಿ ಕೊಟ್ಟು ಪೂರ್ವಕ್ಕೆ ಮುಖ ಮಾಡಿ ಉಪಯೋಗಿಸೋ ಥರ ಕೊಟ್ಟರು. ನಿಮಗೆ ಗೊತ್ತಿರಲಿ,
ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆ ಮುಖ ಮಾಡಿ ನಾವು ಟಾಯ್ಲೆಟ್ ಕಮೋಡ್ನ ಉಪಯೋಗಿಸಬಾರ್ದು. ಏನಕ್ಕೆ ಅಂದರೆ ಇಲ್ಲಿ ಸೂರ್ಯನಾರಾಯಣ ಇರ್ತಾನೆ ಪೂರ್ವದಲ್ಲಿ, ಅವನ ಕಡೆ ಮುಖ ಮಾಡಿ ನಾವು ಟಾಯ್ಲೆಟ್ ಮಾಡೋದು ರೀಸರ್ಚ್ ಮಾಡೋದು ಮಾಡಬಾರ್ದು. ಮಧ್ಯಾಹ್ನ ಆದಮೇಲೆ ಈ ಕಡೆ ಬರ್ತಾರೆ, ಈ ಕಡೆ ಬಂದಾಗ ಅಷ್ಟೇ ಅವನ ಕಡೆ ಮುಖ ಮಾಡಿ ನಾವು ಮಾಡಬಾರ್ದು. ಯಾವತ್ತಿದ್ರೂ ನಮ್ಮ ಕಮೋಡ್ ಡೈರೆಕ್ಷನ್ ಉತ್ತರ ದಕ್ಷಿಣದಲ್ಲೇ ಇರಬೇಕು. ಇದಾದ್ಮೇಲೆ ನೋಡ್ರಿ ಇಲ್ಲೊಂದು ವಿಂಡೋ ಕೊಟ್ಟರು ಪಶ್ಚಿಮಕ್ಕೆ. ಈ ಪಶ್ಚಿಮಕ್ಕೆ ಕೊಟ್ಟಿರೋ ವಿಂಡೋ ಇದು ಕುತ್ತು ಬರ್ತಾ ಇದೆ. ಅದಾದ್ಮೇಲೆ ಈ ಲಿವಿಂಗ್ ಏರಿಯಾಗೆ ನಮಗೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಬಂದಿದೆ. ಈ ಥರ ಬರಬಾರ್ದು. ಇದು ನಾವು ಯಾವ ಥರ ಮಾಡಿಸಿದ್ರಿ ನೋಡಿ, ಅಗ್ನಿ ಮೂಲೆಯಲ್ಲಿ ಇದೇನು ಬಂತು ಮೆಟ್ಲು ಸೇಮ್ ರಿಪೀಟ್ ಆಯಿತು. ಇಲ್ಲಿ ನೋಡಿ ಅಡುಗೆ ಮನೆಯಲ್ಲಿ ಒಂದು ವಿಂಡೋ ಕೊಡಿಸಿದ್ರಿ, ಇವರು ಅಗ್ನಿ ಮೂಲೆ ಬ್ಲಾಕ್ ಮಾಡಿದ್ರು, ಇಲ್ಲೊಂದು ವಿಂಡೋ ಕೊಟ್ಟರು ನೋಡಿ. ದಕ್ಷಿಣ ಇದು ಕುತ್ತು ಬರ್ದಿರೋ ಥರ ಇಲ್ಲೊಂದು ವಿಂಡೋ ಕೊಟ್ಟಿದ್ದೀರಿ. ಇದಾದ್ಮೇಲೆ ಇಲ್ಲಿ ಅವರು ಬಾಗಿಲು ಕೊಟ್ಟರು, ಇಲ್ಲಿ ಅಗ್ನಿ ಮೂಲೆಯಲ್ಲಿ ನೋಡಿ. ನಾವು ಅಗ್ನಿ ಮೂಲೆಯಲ್ಲಿ ವಿಂಡೋ ಕೊಟ್ಟು ಅಂದರೆ ಈ ವಿಂಡೋ ಇರೋ ಜಾಗದಲ್ಲಿ ಬಾಗಿಲು ಕುತ್ತು ಬರ್ದಿರೋ ಥರ ನೋಡಿ, ಈ ಲೈನ್ಗೆ ಟಾಯ್ಲೆಟ್ ರೂಮ್ ಲೈನ್ಗೆ ಕುತ್ತು ಬರ್ದಿರೋ ಥರ ನಾವು ಬಾಗಿಲನ್ನು ಕೊಟ್ರಿ. ಪೂರ್ತಿ ಈಶಾನ್ಯಕ್ಕೆ ಬಂದಿಲ್ಲ ಅಂದ್ರೂ ಈ ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಅರ್ಧದಿಂದ ಈಶಾನ್ಯ ಪೂರ್ವ ಈಶಾನ್ಯದ ಕಡೆ ಇದೆ. ಅಂದರೆ ಸ್ವಲ್ಪ ಆ ಕಡೆ ಕೊಡಕ್ಕೆ ಹೋದ್ರೆ ಇಲ್ಲಿ ಅನುಕೂಲ ಇಲ್ಲ, ಈ ವಾಶ್ರೂಮ್ಗೆ ಕುತ್ತು ಬರ್ತದೆ. ಹಾಗಾಗಿ ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಇಲ್ಲಿ ಪೂರ್ವದಲ್ಲಿ ಒಂದು ವಿಂಡೋ, ಅದ್ರ ಆಪೋಸಿಟ್ ಪಶ್ಚಿಮದಲ್ಲಿ ಒಂದು ವಿಂಡೋ ಬಂತು. ಇಲ್ಲಿ ಬಂದರೆ ನೋಡಿ ನಾರ್ತ್ ಬ್ಲಾಕ್ ಮಾಡಲಿಲ್ಲ, ಇಲ್ಲೊಂದು ಕೊಟ್ಟಿದ್ದೀರಿ. ಇಲ್ಲಿ ಪಶ್ಚಿಮ ವಾಯುವುದನ್ನು ಒಂದು ವೆಂಟಿಲೇಷನ್, ಅದಾದಮೇಲೆ ಇಲ್ಲಿ ನಾರ್ತ್ಗೆ ಒಂದು ಕೊಡಕ್ಕೆ ಹೇಳಿದ್ದೀರಿ, ಇನ್ನೂ ಕೊಟ್ಟಿಲ್ಲ ನೋಡಿ. ದಕ್ಷಿಣ ಮಧ್ಯ ಭಾಗದಲ್ಲಿ ಕಮೋಡ್ ಕೊಟ್ಬಿಟ್ಟು ಉತ್ತರಕ್ಕೆ ಮುಖ ಮಾಡಿ ನಾವು ಉಪಯೋಗಿಸೋ ಥರ ಕೊಟ್ಟಿದ್ದೀರಿ. ಇಲ್ಲಿ ಅದಾದಮೇಲೆ ವಾಯುವ್ಯದಲ್ಲಿ ನಮಗೆ ಸ್ನಾನ ಬಂತು. ಅದು ಅಷ್ಟೇ, ಉತ್ತರಕ್ಕೆ ಮುಖ ಮಾಡಿ ನಾವು ಸ್ನಾನ ಮಾಡಿದಾಗ ಪೂರ್ವ ಮತ್ತು ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದಾಗ ನಮಗೆ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ನೀವೇ ನೋಡಿ ಈ ಪ್ಲಾನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೀವು ಏನೇ ಮಾಡಿದ್ರು ಸಣ್ಣ ಪುಟ್ಟ ತಪ್ಪು ಮಾಡೇ ಮಾಡ್ತೀರಾ. ಅದಕ್ಕೆ ನಾವು ಹೇಳೋದು ಇಂಜಿನಿಯರ್ ಆದಮೇಲೆ ಇಮಿಡಿಯೇಟ್ಲಿ ನೀವು ವಾಸ್ತವತೆಗೆ ಬರಬೇಕು. ಈಗ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ಗೆ ಹೋಗೋಣ ನೋಡಿ. ಇದು ಫಸ್ಟ್ ಫ್ಲೋರು. ನಮಗೆ ಫಸ್ಟ್ ಫ್ಲೋರಲ್ಲಿ ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂತಲ್ವಾ, ಅದಾದಮೇಲೆ ಪೂರ್ವ ಈಶಾನ್ಯದಲ್ಲಿ ನಮಗೆ ಏನು ಮಾಡಿದ್ರು, ಮೇನ್ ಡೋರ್ ಕೊಟ್ಟರು. ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಕರೆಕ್ಟ್ ಇದೆ. ಆದರೆ ನಮಗೆ ನೋಡಿ ಇಲ್ಲಿ ಈ ವರಂಡ ಅಂತ ಕರಿತೀರಲ್ಲ, ಫೈರ್ ಏರಿಯಾ ಅಂತ ಕರಿತೀರಿ. ಇದರಿಂದ ನೈಋತ್ಯದಿಂದ ನಾವು ಲಿವಿಂಗ್ ಏರಿಯಾಕ್ಕೆ ಹಾಲ್ ಒಳಗಡೆ ಬರ್ತೀರಿ. ಹಂಗೆ ಬರಬಾರ್ದು. ಯಾವತ್ತಿದ್ರೂ ನಾವು ಇಲ್ಲಿ ಪಶ್ಚಿಮ ವಾಯು ಉಚ್ಚಸ್ಥಾನ ಕೊಟ್ಟು ಈ ವಾಲ್ ಇಲ್ಲಿ ತೊಗೊಬೇಕಿತ್ತು. ಇದು ನೈಋತ್ಯದಿಂದ ಆಯಿತು. ಇದಾದಮೇಲೆ ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಅಪ್ಪ ಅಂದರೆ, ಇಲ್ಲಿ ಹಾಲಲ್ಲಿ ಒಂದು ವಿಂಡೋ ಬಂತು. ಇಷ್ಟು ದೊಡ್ಡ ಏರಿಯಾಕ್ಕೆ ನನಗೆ ಒಂದು ವಿಂಡೋ ಸಾಕಾಗೋದಿಲ್ಲ. ಯಾಕಂದರೆ ಫೈನಾನ್ಸ್ ಲಕ್ಷ್ಮೀ ಕುಬೇರ ಒಳಗಡೆ ಬರೋದೇ ಉತ್ತರದಿಂದ ಬರ್ತಾ ಇರ್ತಾರೆ. ಹಾಗಾಗಿ ಇದು ಮ್ಯಾಕ್ಸಿಮಮ್ ದೊಡ್ಡ ವಿಂಡೋ ಅಥವಾ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ನನ್ನ ಅನಿಸಿಕೆ ಆಯಿತು. ಅದಾದಮೇಲೆ ಇಲ್ಲಿ ಬಂದಾಗ ನೋಡಿ ಅಡುಗೆ ಮನೆಯಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಏನೋ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಇದಾದಮೇಲೆ ಇಲ್ಲಿ ನೋಡಿ ದಕ್ಷಿಣಕ್ಕೆ ಮುಖ ಮಾಡಿ ನಾವು ಅಡುಗೆ ಮಾಡೋ ಥರ ಕೊಟ್ಟರು. ನಾವು ಯಾವತ್ತೂ ಅಷ್ಟೇ ಪೂರ್ವಕ್ಕೆ ಮುಖ ಮಾಡಿ, ಪೂರ್ವ ಆಗ್ನೇಯದಲ್ಲಿ ಸ್ಟವ್ ಬರಬೇಕು. 100ಕ್ಕೆ 5% ಜನ ಈ ಥರ ಮಾಡ್ತಾರೆ. ಏನಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ಥರ ಅಂದರೆ ದಕ್ಷಿಣ ಸ್ಲ್ಯಾಬ್ ಮೇಲೆ ಕೊಟ್ಬಿಡ್ತಾರೆ ನೋಡ್ರಿ. ಇವರು ದಕ್ಷಿಣ ಸ್ಲ್ಯಾಬ್ ಮೇಲೆ ಕೊಟ್ಟರು. ಅವಾಗ ಏನಾಗುತ್ತೆ, ನಮಗೆ ಇದು ನೀಚ ಸ್ಥಾನಕ್ಕೆ ಬರ್ತದೆ. ಯಾವತ್ತಿದ್ರೂ ಅಷ್ಟೇ ಪೂರ್ವ ಆಗ್ನೇಯದಲ್ಲಿ ಸ್ಟವ್, ಶಿಂಕ್ ಬಂದು ಇಲ್ಲಿ ದೇವ್ರ ಮನೆ ಪಕ್ಕದಲ್ಲಿ ನಿಯರೆಸ್ಟ್ ಅಲ್ಲೆಲ್ಲಾದರೂ ಕೂತ್ಕೊಂಡಾಗ ನಮಗೆ ತುಂಬ ಆರೋಗ್ಯಕರ ಆದಂಥ ವಾತಾವರಣ ಮನೆಯಲ್ಲಿ ಸೃಷ್ಟಿ ಆಗ್ತದೆ. ಯಾವತ್ತು ನಾವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಬಾರ್ದು, ಪೂರ್ವಕ್ಕೆ ಮುಖ ಮಾಡಿನೇ ಅಡುಗೆ ಮಾಡಬೇಕು. ಇದಾದಮೇಲೆ ಇಲ್ಲೊಂದು ಸ್ಟೋರ್ ರೂಮ್ ಬಂತು. ದಕ್ಷಿಣದಲ್ಲಿ ಆಲ್ಮೋಸ್ಟ್ ಮಿಡ್ಲಲ್ಲಿ ಸ್ಟೋರ್ ರೂಮ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಇದೆ. ಅದಾದಮೇಲೆ ದಕ್ಷಿಣದಲ್ಲಿ ಮನೆ ಒಳಗಡೆ ಒಂದು ವಾಶ್ರೂಮ್ ಕೊಟ್ಟರು, ಅದು ಬರ್ಬೋದು. ಇಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲೂ ವಾಶ್ರೂಮ್ ಬರ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ನೋಡ್ರಿ ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಬಿಟ್ರು. ಯಾರ ಮೇಲೆ ಕೋಪ ಇದ್ರೆ ಇಂಥದ್ದೊಂದು ಬಾಗಿಲು ಬಾತ್ರೂಮ್ಗೋ ರೂಮ್ಗೋ ಎಲ್ಲಾದರೂ ಸರಿ ಉತ್ತರ ವಾಯುವ್ಯದಲ್ಲಿ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಡೋರ್ ಬಂತು ಅಂದರೆ ಅವರೆಲ್ಲ ಬರೀ ಬಡ್ಡಿ ಕಟ್ಟಬೇಕಾಗುತ್ತೆ. ಆ ಮನೇಲಿರೋ ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಕಡಿಮೆ ಆಗುತ್ತೆ, ಸುಖ ಅನ್ನೋದು ಕಡಿಮೆ ಆಗ್ತದೆ. ಮತ್ತು ದುಡ್ದಿದ್ದೆಲ್ಲ ಕಂಡವ್ರಿಗೆ ಬರೀ ಬಡ್ಡಿ. ಯಾರಾದರೂ ಕೇಸ್ ಹಾಕೋದು, ನಮ್ಮನೆ ಹೆಣ್ಮಕ್ಳು ನಮ್ಮ ಮೇಲೇ ಕೇಸ್ ಹಾಕೋದು. ನಮ್ಮನೆ ಹೆಣ್ಮಕ್ಳು ಒಳ್ಳೆಯವರೇ, ಆದರೆ ಅದು ತಪ್ಪು ಅವ್ರ ಕೈಯಲ್ಲಿ ಮಾಡಿಸುತ್ತೆ, ಕೆಟ್ಟ ಕೆಲಸ ಮಾಡುತ್ತೆ. ಯಾವಾಗ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬಂದಾಗ ಇದೇನಿದ್ರು ನಮಗೆ ಉತ್ತರ ಈಶಾನ್ಯದಲ್ಲೇ ಬರಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಟಾಯ್ಲೆಟ್ ರೂಮ್ ಕೊಟ್ಟರು. ಟಾಯ್ಲೆಟ್ ರೂಮ್ ಕರೆಕ್ಟಾಗಿದೆ ನೋಡ್ರಿ. ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟರು, ಆದರೆ ಕಮೋಡು ಪೂರ್ವಕ್ಕೆ ಮುಖ ಮಾಡಿ ಉಪಯೋಗಿಸೋ ಥರ ಕಮೋಡ್ ಕೊಟ್ಟಿದ್ದಾರೆ. ಇವ್ರದ್ದು ಟೋಟಲ್ ಎಷ್ಟು ವಾಶ್ರೂಮ್ ಇದೆಯೋ ಅಷ್ಟು ಪೂರ್ವಕ್ಕೆ ಮಾಡೋ ಥರ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ನಾವು ಟಾಯ್ಲೆಟ್ ರೂಮ್ನ ಉಪಯೋಗಿಸ್ಬಾರ್ದು. ಉತ್ತರ ದಕ್ಷಿಣದಲ್ಲೇ ನಾವು ಮುಖ ಮಾಡಿ ಕೂತ್ಕೊಂಡು ಉಪಯೋಗಿಸ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಮಾಸ್ಟರ್ ಬೆಡ್ರೂಮ್ ಬಂತು. ಈ ಮಾಸ್ಟರ್ ಬೆಡ್ರೂಮ್ಗೆ ಕರೆಕ್ಟಾಗಿದೆ, ಇಲ್ಲೇ ಬರಬೇಕು. ಈ ಡೋರು ಈ ವಿಂಡೋ ಇದೆಯಲ್ಲ, ಈ ಡೋರ್ ಆಪೋಸಿಟೇ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಬಂದರೆ ಮತ್ತೆ ಪೂರ್ವಕ್ಕೆ. ಇದು ಅಷ್ಟೇ, ಇದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಆಯಿತು. ಅಟ್ಯಾಚ್ ಬಾತ್ರೂಮಲ್ಲಿ ನಮಗೆ ಮತ್ತೆ ಉತ್ತರ ವಾಯುವ್ಯಕ್ಕೆ ಬಾಗಿಲು ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಅವ್ರಿಗೆ ಇಲ್ಲೊಂದು ಮಿರರ್ ಕೊಡಬೇಕು, ಮತ್ತು ಒಂದು ಹ್ಯಾಂಡ್ ವಾಶ್ ಕೊಡಬೇಕು, ಏನೋ ಒಂದು ಕೊಡಬೇಕು, ಡ್ರೆಸ್ಸಿಂಗ್ ಏರಿಯಾ ಕೊಡಬೇಕು ಅಂದ್ಬಿಟ್ಟು ಈ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಈ ಡೋರ್ ಇಂಜಿನಿಯರ್ ಅವ್ರಿಗೆ ಎಲ್ಲೂ ಒಂದಡಿ ಜಾಗ ವೇಸ್ಟ್ ಆಗಬಾರ್ದು, ಅಷ್ಟೇ ಅವ್ರ ಕಾನ್ಸೆಪ್ಟು.
ಪೂರ್ತಿ ನಾವು ಓನರ್ ಆದವ್ರಿಗೆ ವರ್ಕೌಟ್ ಮಾಡಿಕೊಡ್ಬೇಕು ಅಂತ. ನಿಮ್ಮ ಕನ್ಸನ್ ನನಗೆ ಇಷ್ಟ ಆಗುತ್ತೆ, ಆದರೆ ಇಲ್ಲಿ ವಾಸ್ತು ತಪ್ಪಾಗುತ್ತೆ, ಅದನ್ನು ನಾವು ನೋಡ್ಬೇಕಲ್ವಾ. ಬರೀ ಜಾಗ ವೇಸ್ಟ್ ಆಗುತ್ತೆ ಅಂತ ನೋಡಕ್ ಹೋದಾಗ ಅಲ್ಲಿ ವಾಸ್ತುಕ್ಕಿಲ್ಲ ಅಂದ್ರೆ ಅಲ್ಲಿ ಬಾಳಿ ಬದುಕೋರು ಏನಾಗಬೇಕು, ಅವ್ರು ನಮ್ಮ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿರ್ತಾರೆ, ನಾವು ಅದನ್ನ ಉಳಿಸ್ಕೊಬೇಕು. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರ್ದಿದ್ರು ಪರವಾಗಿಲ್ಲ, ಇಲ್ಲ ಕೊಟ್ಟರು ಪರವಾಗಿಲ್ಲ, ಈ ಉತ್ತರ ವಾಯುವ್ಯದಲ್ಲಿರೋಂಥ ಡೋರು ಉತ್ತರ ಈಶಾನ್ಯಕ್ಕೆ ಬರಲೇಬೇಕು. ನೋಡ್ರಿ, ನೈಋತ್ಯ ಮೂಲೆಯಲ್ಲಿ ಕಮೋಡ್ ಕೊಡಬಾರ್ದು. ಈ ರೂಮ್ಗೆ, ಈ ಟಾಯ್ಲೆಟ್ ರೂಮ್ಗೆ ನೈಋತ್ಯ ಮೂಲೆಯಲ್ಲಿ ಈ ಜಾಗದಲ್ಲಿ ನೀರು ಉಪಯೋಗಿಸಬಾರ್ದು, ಕಡಿಮೆ ಉಪಯೋಗಿಸ್ಬೇಕು. ಹಾಗಾಗಿ ಈ ಕಮೋಡ್ ಇಲ್ಲಿ ಬರಬಾರ್ದು. ಅದೂ ನಮಗೆ ಪೂರ್ವ ಮುಖ ಮಾಡಿನೇ ಕೊಟ್ಟಿದ್ದಾರೆ. ಪೂರ್ವಕ್ಕೆ ನಾನು ಆಗಲೇ ಹೇಳಿದಾಗ ಮುಖ ಮಾಡಿ ಉಪಯೋಗಿಸಬಾರ್ದು. ಇದಾದ್ಮೇಲೆ ಇಲ್ಲಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಇದೆಯಲ್ಲ, ಪೂರ್ವಕ್ಕೆ ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ಕಬೋರ್ಡ್ಸ್ ವುಡ್ ವರ್ಕ್ ಮಾಡಿಸ್ಬೇಡಿ. ಪೂರ್ವ ಭಾರ ಬಿದ್ದಂಗೆ ಆಗ್ತಾ ಇದೆ ನೋಡಿ, ಇಲ್ಲಿ ಪೂರ್ವ ಭಾರ ಬಿತ್ತು, ಪಶ್ಚಿಮದಲ್ಲಿ ಭಾರ ಇಲ್ಲ. ಅವಾಗ ಏನಾಗುತ್ತೆ, ಗಂಡು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ, ಗ್ರೋತ್ ಇರೋದಿಲ್ಲ. ನಮಗೆ ಗ್ರೋತ್ ಬೇಕು ಅಂದ್ರೆ ಪಶ್ಚಿಮದಲ್ಲಿ ಮಾಡಿಸ್ಬೇಕು, ಇಲ್ಲಿ ಬರಬಾರ್ದು. ಇದಾದ್ಮೇಲೆ ನೋಡಿ, ಈ ಸೆಕೆಂಡ್ ಬೆಡ್ರೂಮ್ಗೆ ಟೋಟಲ್ ಅಗ್ನಿ ಮೂಲೆ ಬಾಗಿಲು ಕೊಟ್ಬಿಟ್ರು. ಯಾಕಂದ್ರೆ ಇದು 3ನೇ ಬೆಡ್ರೂಮ್ ಅವ್ರಿಗೆ ಬೇಕಾಗಿತ್ತು. 3 ಬೆಡ್ರೂಮ್ 1 ಫ್ಲೋರ್ ಬೇಕೇ ಬೇಕು ಅಂತ ನೀವು ಹೇಳ್ತೀರಾ. ಪ್ರೆಸರ್ ಆದಾಗ ಏನ್ ಮಾಡ್ತಾರೆ ಅವರು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೊಡ್ತಾರೆ. ನಾವು ಹೇಳೋದು ಇಷ್ಟೇ, ನಾನು ಎಲ್ಲರಿಗೂ ಹೇಳ್ತೀನಿ, ಫ್ರೀ ಹ್ಯಾಂಡ್ ಕೊಡೋಂಗಿದ್ರೆ ನನಗೆ ಪ್ಲಾನ್ ವೆರಿಫಿಕೇಶನ್ ಕೊಡಿ, ಇಲ್ಲ ಅಂದ್ರೆ ಕೊಡಬೇಡಿ. ಯಾಕೆಂದ್ರೆ ಅಲ್ಲಿ ತಪ್ಪಾದಾಗ ನಿಮ್ಗೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ನೆಗೆಟಿವ್ ಆದಾಗ ನಾನು ಅದಕ್ಕೆ ಜವಾಬ್ದಾರಿ ಆಗ್ತೀನಿ. ನಾವು ಕೊಡೋದಿಲ್ಲ. ನೋಡಿ, ಅಗ್ನಿ ಮೂಲೆಯಲ್ಲಿ ಬಾಗಿಲು, ಇದಕ್ಕೆ ನಮಗೆ ಈ ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೊಟ್ಟಲ್ಲ, ಅದಕ್ಕೆ ನೈಋತ್ಯದಲ್ಲಿ ಬಾಗಿಲು ಬಂತು. ಪೂರ್ವಕ್ಕೆ ಮುಖ ಮಾಡಿ ಕಮೋಡು, ಪೂರ್ವಕ್ಕೆ ಭಾರ ಬಿತ್ತು, ಏನು ವುಡ್ ವರ್ಕ್ ಮಾಡಿಸ್ಕೊಟ್ರು. ಇದು ತಗೊಳ್ಳಿ, ಇದು ಅಷ್ಟೇ, ಪೂರ್ವಕ್ಕೆ ಭಾರ ಬಿತ್ತು. ಇದೆಲ್ಲ ಆದಾಗ ಏನಾಗ್ತದೆ, ನಿಮಗೆ ನೆಗೆಟಿವ್ ಆಗ್ತದೆ, ಮನೆ ಕೆಲಸ ಸ್ಲೋ ಆಗ್ತದೆ, ನಿಂತು ಹೋಗ್ತದೆ. ನಿಮಗೆ ರಾಜಯೋಗ ಇದ್ದರೆ, ಶುಕ್ರ ದಶೆ ನಡೀತಾ ಇದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಮನೆ ಕೆಲಸ ಆಗ್ಬಿಡುತ್ತೆ. ನೀವು ಗೃಹ ಪ್ರವೇಶ ಆದ್ಮೇಲೆ ನಿಮಗೆ ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ನಿಮಗೆ ರಾಜಯೋಗ ಇಲ್ಲ, ಈಗ ಶುಕ್ರ ದಶೆ ನಡೀತಾ ಇಲ್ಲ ಅಂದಾಗ ಈ ತರ ಮನೆ ಕಟ್ಕೊಳಕ್ ಹೋದಾಗ ಅದು ಸಡನ್ ಆಗಿ ನಿಂತು ಹೋಗ್ಬಿಡುತ್ತೆ, ದುಡ್ಡೆಲ್ಲ ಖರ್ಚು ಮಾಡಿಸಿ ನಿಂತ್ಕೊಳುತ್ತೆ. ಹಾಗಾಗಿ ನೀವು ಪ್ಲಾನ್ ಮಾಡಿಸಿರೋ ಕೂಡಲೇ ನೀವು ವಾಸ್ತವರತ್ಗೆ ಬಂದಾಗ, ನನ್ನ ಹತ್ರಕ್ಕೆ ಬಂದಾಗ ನಾನು ಯಾವ ರೀತಿ ಮಾಡಿಸ್ತೀನಿ ನೋಡಿ, ಇದರಲ್ಲಿ ಎಷ್ಟು ತಪ್ಪಿದೆ ಅಂತ ನೀವೇ ನೋಡಿ. ಇದು ಈಗ ನಾನು ರೆಡಿ ಮಾಡಿಸಿರೋಂಥ ಪ್ಲಾನ್. ಈಗ ನೋಡ್ರಿ, ಇದು ಇನ್ನು ಮನೆ ಕೆಲಸ ಸ್ಟಾರ್ಟೇ ಆಗಲಿಲ್ಲ, ಎಷ್ಟು ದೋಷಗಳಿದಾವೆ. ಎಷ್ಟೊಂದು ಜನ ಹೇಳ್ತಾರೆ, ಸರ್ ನನ್ನ ಮನೆಯದು ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ, ಡ್ರಾಯಿಂಗ್ ಮಾಡಿ ಕಳಿಸ್ಬಿಡ್ತೀನಿ ಅಂತೀರಾ. ಕಟ್ಟಿರೋ ಮನೆ ನಾವು ನೋಡ್ದಿರ ಹೇಳಕ್ಕಾಗಲ್ಲ. ಎಷ್ಟು ಡಿಗ್ರಿ ಟರ್ನ್ ಇದೆ ಸೈಟು, ಮನೆ ಎಷ್ಟು ಡಿಗ್ರಿ ಇದೆ ಅದೆಲ್ಲ ನಾವು ನೋಡಬೇಕು. ಸರ್ ಫೋನಲ್ಲೇ ನೋಡ್ಬಿಡಿ ಸರ್, ಆನ್ಲೈನಲ್ಲೇ ನಿಮ್ಮ ಫೀಸ್ ಏನಾಗುತ್ತೆ ಕೊಟ್ಬಿಡ್ತೀನಿ ಸರ್ ಅಂತೀರಾ. ನಮಗೂ ನಿಮ್ಮ ಬಗ್ಗೆ ತುಂಬ ಕಾಳಜಿ ಇರುತ್ತೆ. ದುಡ್ಡು ಮಾಡಾಗಿದ್ರೆ ಫೋನಲ್ಲೇ ನೋಡ್ಬಿಟ್ಟು ಹೇಳ್ಬಿಡ್ಬೋದಾಯ್ತು. ಆದರೆ ನಾವು ಏನು ಫೀಸ್ ತೊಗೊತೀರೋ ಅದಕ್ಕೆ ವರ್ತಿರ್ಬೇಕು. ನಾನು ಬಂದು ನಿಮ್ಮ ಜಾಗ ನೋಡಬೇಕು, ಅಲ್ಲಿ ಏನೇನು ದೋಷ ಇದೆ. ಇವಾಗ ಇಲ್ಲಿ ಯಾವುದೋ ಒಂದು ಟಾಯ್ಲೆಟ್ ರೂಮು ಡೌನು ಐಟೋ ಮಾಡಿದ್ರೆ ಪ್ಲಾನಲ್ಲಿ ಹೆಂಗೆ ಗೊತ್ತಾಗುತ್ತೆ ನಮಗೆ? ನೀವು ಸ್ಟಾರ್ಟಿಂಗಿಂದ ಬಂದರೆ ಮಾತ್ರ ನಾವು ನೋಡ್ಬೋದು. ಕಟ್ಟಿರೋ ಮನೆನ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಿ ನೋಡೋಕ್ಕಾಗೋದಿಲ್ಲ. ನಾನು ಜಾಗಕ್ಕೆ ಬಂದ್ರೇ ನೋಡೋಕ್ಕಾಗೋದು. ನೀವು ನಾನು ಇಷ್ಟೂರ ಮಾಡಿದ್ರೂ ಪರವಾಗಿಲ್ಲ, ಆನ್ಲೈನಲ್ಲಿ ತುಂಬ ಜನ ಕೇಳ್ತೀರಾ, ನೋಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಮಗೂ ತುಂಬ ಜವಾಬ್ದಾರಿಗಳಿರ್ತವೆ. ಇದಾದ್ಮೇಲೆ ನೋಡಿ, ಈಗ ಇದು ನಾನು ಮಾಡಿಸಿರೋಂಥದ್ದು ನೋಡಿ. ಅವ್ರು ಏನು ಮಾಡಿದ್ರು, ದಕ್ಷಿಣದಲ್ಲಿ ಸ್ಟವ್ ಕೊಟ್ಟರು ನೋಡಿ. ನಾವು ಅಗ್ನಿ ಮೂಲೆಯಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದೀರಿ. ಅಗ್ನಿ ಮೂಲೆಯಲ್ಲಿ ಆದಮೇಲೆ ಈಶಾನ್ಯದಲ್ಲಿ ಶಿಂಕ್ ಮೇಲೆ ಒಂದು ಪೂರ್ವಕ್ಕೆ ವಿಂಡೋ ಕೊಟ್ಟಿದ್ದೀರಿ. ಇದು ಕರೆಕ್ಟಾಗಿ ಬಂತು ನೋಡ್ರಿ. ಇಲ್ಲಿ ನಮಗೆ ಏನಾಯಿತು, ಸ್ಟೋರ್ ರೂಮ್ ಕೇಳಿದ್ರಲ್ಲ ಅವ್ರು, ಆಗಲೇ ಇಲ್ಲಿ ಸ್ಟೋರ್ ರೂಮ್ ಕೇಳಿದ್ರು, ಇಲ್ಲಿ ಸ್ಟೋರ್ ರೂಮ್ ಕೊಟ್ಟಿದ್ದೀರಿ ನೋಡಿ. ಇದು ಉತ್ತರ ವಾಯುವ್ಯಕ್ಕೆ ಬಾಗಿಲು ಬಂದಿತ್ತು ಈ ಪ್ಲಾನಲ್ಲಿ, ಮೊದಲು ಮಾಡಿಸಿರೋಂಥ ಪ್ಲಾನು. ನಾವು ಇಲ್ಲಿ ನೋಡ್ರಿ, ಪೂರ್ವ ಈಶಾನ್ಯಕ್ಕೆ ಬಾಗಿಲು ಕೊಟ್ರಿ. ಅವರು ಪೂರ್ವಕ್ಕೆ ಮುಖ ಮಾಡಿ ಕಮೋಡ್ ಮಾಡಿದ್ದಾರೆ ನೋಡಿ, ನಾವು ಉತ್ತರಕ್ಕೆ ಮುಖ ಮಾಡಿ ಕಮೋಡ್ ಮಾಡಿದ್ರಿ. ಎಷ್ಟು ಚೇಂಜಸ್ ಇದೆ ಅಲ್ವಾ? ಅದಕ್ಕೆ ಹೇಳೋದು ನಾವು, ನಮಗೂ ತುಂಬ ಟೈಮ್ ಕೊಡಬೇಕು. ಕಳಿಸ್ಬಿಟ್ಟು ಹಿಂದಿಂದೆ ಫೋನ್ ಮಾಡ್ತಾ ಇರ್ತೀರ, ಅವಾಗ ನಾವೇನು ಮಾಡ್ತೀರಿ, ನೋಡೋಕ್ಕಾಗಲ್ಲ. ನನಗೂ ಸಮಯ ಬೇಕು. ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ 4 ರಿಂದ 6 ಕ್ಲೈಂಟ್ ಅಟೆಂಡ್ ಮಾಡಿ ಸಂಜೆ 7 ಗಂಟೆ ಮೇಲೆ ನಾನು ಆನ್ಲೈನ್ ಮೀಟಿಂಗ್ ತೊಗೊಳೋದು. ಎಷ್ಟೋ ಸರಿ 7 ಗಂಟೆಗೆ ನಾನು ಬರೋಕ್ಕೆ ಆಗಲ್ಲ. ಎಷ್ಟೊಂದು ಜನ ಪಾಪ ಪರವಾಗಿಲ್ಲ ಸರ್, ನೀವು ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಮೀಟಿಂಗ್ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮಗೆ ಬೇಕಾಗಿರೋದು. ಇದಾಯ್ತಲ್ವಾ ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ಪಶ್ಚಿಮಕ್ಕೆ ಕಬೋರ್ಡ್ಸ್ ವುಡ್ ವರ್ಕ್ ಮಾಡಿಸಿದ್ರಿ, ಇವರು ಪೂರ್ವಕ್ಕೆ ಮಾಡಿಸಿದ್ರು. ಪಶ್ಚಿಮಕ್ಕೆ ಮಾಡಿಸಿದಾಗ ನಮಗೆ ಗ್ರೋತ್ ತುಂಬ ಚೆನ್ನಾಗಿರ್ತದೆ, ಗಂಡು ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರ್ತಾರೆ. ನೈಋತ್ಯದಲ್ಲಿ ಭಾರ ಬಿದ್ದಾಗ ಮನೆ ಯಜಮಾನರಿಗೆ ಅವ್ರಿಗೆ ಒಂದು ಸಿಂಹಶಕ್ತಿ ಬರ್ತದೆ, ತುಂಬ ಬಲ ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಯಾವುದೋ ನೈಋತ್ಯದಲ್ಲಿ ಮನೆ ಭಾರ ಬಂದಾಗ ನೋಡ್ರಿ, ಅವ್ರು ಏನು ಮಾಡಿದ್ರು, ಇಲ್ಲಿ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟಿದ್ರು ನೋಡಿ. ನಾವು ಈ ರೂಮ್ಗೆ ಅಗ್ನಿ ಮೂಲೆ ಕಟ್ ಮಾಡಿ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನದಲ್ಲಿ ಬಾಗಿಲು ಕೊಟ್ರಿ. ಇದ್ರ ಆಪೋಸಿಟ್ ನೋಡ್ರಿ, ನಾರ್ತ್ ಒಂದು ವಿಂಡೋ ಕೊಟ್ಟಿದ್ದೀರಿ ನೋಡಿ. ಇದು ಅಷ್ಟೇ, ಅವ್ರು ಅಗ್ನಿ ಮೂಲೆಯಲ್ಲಿ ಕೊಟ್ಟಿದ್ದಾರೆ, ಅವರು ಆಗಲೇ ನೈಋತ್ಯದಲ್ಲಿ ಕೊಟ್ಟಿದ್ರು ಡೋರು. ನಾವು ನೋಡ್ರಿ ಪೂರ್ವ ಈಶಾನ್ಯಕ್ಕೆ ಬಂತು. ಎಲ್ಲಾದರೂ ನೋಡಿ, ಇದು ಅಷ್ಟೇ, ಎಲ್ಲಾದರೂ ಒಂದು ತಪ್ಪು ಹುಡುಕಿ ನೋಡೋಣ ಅಲ್ವಾ? ಕಣ್ ತಪ್ಪಿಂದ ಒಂದೊಂದು ಇರ್ಬೋದು, ನನಗಿಂತ ಬುದ್ಧಿವಂತರು ಇರ್ಬೋದು, ತಿಳಿದವರು ಇರ್ತಾರೆ. ಆದರೆ ನೋಡಿ, ಇಷ್ಟು ಮಾತ್ರ ಮಾಡಿಸ್ಕೊಳ್ಳಿ ಸಾಕು ನೀವು. ಇಲ್ಲಿ ನೋಡಿ, ಇದು ಅಷ್ಟೇ, ಡೋರ್ ಆಪೋಸಿಟ್ ವಿಂಡೋ ಎಷ್ಟು ನೀಟಾಗಿ ಬಂತು. ಅವಾಗಲೇ ನೋಡ್ರಿ, ಡೋರ್ ಆಪೋಸಿಟ್ ಇದು ಕಬೋರ್ಡ್ಸ್ ಕುತ್ತು, ಇದು ಕುತ್ತು, ಇದೆಲ್ಲ ಕುತ್ತು ಬರ್ತದೆ ನೋಡ್ರಿ. ಇದು ನಾನು ಸಣ್ಣ ಸಣ್ಣ ಲೈನ್ ಹಾಕ್ಸಿರ್ತೀನಿ, ಏನಕ್ಕೆ ಅಂದ್ರೆ ಕುತ್ತು ಬರಬಾರ್ದು. ಈ ವಿಂಡೋಗೆ
ಈ ಸ್ಟೋರ್ ರೂಮ್ ಇದೆಯಲ್ಲ ಇದೇನಾದ್ರೂ ಕೂತ್ ಬರುತ್ತಾ ಅಂತ ನೋಡ್ರಿ. ಇಲ್ಲೊಂದು ಲೈನು, ಇಲ್ಲಿ ಸಣ್ಣ ಒಂದು ಲೈನು ನೋಡ್ರಿ, ಇಲ್ಲೊಂದು ಲೈನ್ ಹಾಕ್ಸಿದೀನಿ, ಇಲ್ಲೊಂದು ಲೈನ್ ಹಾಕ್ಸಿದೀನಿ. ಏನಕ್ಕೆ ಅಂದ್ರೆ ಕೂತ್ ಬರಬಾರ್ದು, ನನ್ನಿಂದ ಕಣ್ ತಪ್ಪಿಂದನೂ ತಪ್ಪು ಆಗಬಾರ್ದು. ಏನಕ್ಕೆ ನಾನು ಅವತ್ತು ಲೈನ್ ಹಾಕ್ಸಿದಾಗ ಕರೆಕ್ಟ್ ಆಗಿತ್ತು ಅಂದ್ರೆ ಓಕೆ, ಈ ಪ್ಲಾನ್ ತೊಗೊಂಬರಲ್ಲ, ನಾನೆಲ್ಲ ರೆಡಿ ಆದ್ಮೇಲೆ ಸೈನ್ ಮಾಡ್ತೀನಿ ಅದ್ರ ಮೇಲೆ. ಏನಕ್ಕೆ ಅಂದ್ರೆ ಆ ಪ್ಲಾನ್ ನಾವು ಸೈಟ್ ಹತ್ರ ಹೋದಾಗ ಈ ಪ್ಲಾನ್ ಇರಲ್ಲ, ಬೇರೆ ಯಾವುದೋ ಇರ್ತದೆ. ಇದಕ್ಕೆ ಮೊದಲು ಅರ್ಧ ನನ್ನ ಹತ್ರ ಪ್ಲಾನ್ ವೆರಿಫಿಕೇಶನ್ ಮಾಡಿಸ್ಕೊಂಡಿರ್ತಾರೆ. ಅದು ಬೇಕಂತ ಆಗಲ್ಲ, ನಮ್ಮ ಕರ್ಮ ಹಂಗಿರ್ತದೆ. ಫೈನಲ್ ಆಗಿರೋ ಪ್ಲಾನ್ ಅಲ್ಲಿ ಇರಲ್ಲ, ಯಾವುದೋ ಅರ್ಧ ಮಾಡಿರೋ ಪ್ಲಾನ್ ಅಲ್ಲಿ ಲ್ಯಾಮಿನೇಷನ್ ಮಾಡಿ ತಗ್ಲಾಕಿರ್ತಾರೆ, ಮೇಸ್ಟ್ರಿ ಹಂಗೆ ಕಟ್ಕೊಂಡು ಹೋಗಿರ್ತಾನೆ. ಇದು ನಾನು ಕೊಟ್ಟಿರೋ ಪ್ಲಾನ್ ಅಲ್ಲ ಅಂದ್ರೆ ನೋಡಿ ಸರ್ ಇದು ನೀವು ಕೊಟ್ಟಿರೋದು ಅಂತಾರೆ. ಅದಕ್ಕೆ ನಾನು ಫೈನಲ್ ಆದಮೇಲೆ ಅದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ ಬಿಟ್ಬಿಡ್ತೀನಿ, ಸರ್ ಇದು ಫೈನಲ್ಲು ಅಂತ. ಈಗ ನನಗೆ ಕೊನೆಯ ವಿಡಿಯೋಗೆ ಸುಮಾರು ಕಮೆಂಟ್ಸ್ ಬಂದಿದೆ, ಅದರಲ್ಲಿ ಕೆಲವೊಂದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಕೆಲವೊಂದಕ್ಕೆ ಆಗಲಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಈಗ ಫಸ್ಟ್ನೇದು ರಾಜೇಶ್ ಅಂತ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ನಾನು ನನ್ನ ಫ್ರೆಂಡ್ಸ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ವಿಡಿಯೋ ಶೇರ್ ಮಾಡ್ತೀನಿ, ಮಾಡ್ಬೋದು ಅಂತ. ಖಂಡಿತವಾಗೂ ಒಳ್ಳೆ ಕೆಲಸ. ಏನಕ್ಕೆ ಅಂದರೆ ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ನೋಡೋದೇ ನಮ್ಮ ಸಂಸ್ಕೃತಿ. ಹಾಗಾಗಿ ಮ್ಯಾಕ್ಸಿಮಮ್ ನಿಮ್ಮ ಗ್ರೂಪ್ಗಳಲ್ಲಿ, ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಈ ವಿಶ್ವಾನ್ ಅವ್ರು ಕೇಳಿದ್ದಾರೆ, ಸರ್ ಅಡುಗೆ ಮನೆಯಲ್ಲಿ ಶಿಂಕ್ ಇರುತ್ತಲ್ಲ, ಶಿಂಕ್ ನೀರು ಅಗ್ನಿಮೂಲೆಯಿಂದ ಆಚೆ ಹೋಗ್ಬೋದ ಅಂತ. ಅಗ್ನಿಮೂಲೆಯಿಂದ ತೊಗೊಂಡೋಗ್ಬೇಕು ನೀವು, ಈಶಾನ್ಯ ಅಥವಾ ಪೂರ್ವ ಮಧ್ಯಭಾಗ ಅಥವಾ ಉತ್ತರ ಮಧ್ಯಭಾಗದಿಂದ ಈಶಾನ್ಯ ಪೂರ್ವ ಮಧ್ಯಭಾಗದಿಂದ ಆಚೆ ಹೋಗ್ಬೇಕಾಗುತ್ತೆ. ಅಗ್ನಿಮೂಲೆಯಲ್ಲಿ ಪಾಸ್ ಆಗಬೋದೇ ಹೊರತು ಅಲ್ಲಿ ಭೂಮಿ ಮೇಲೆ ಬೀಳಬಾರ್ದು. ಮಣಿ ತಿಲಕ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ನಮ್ಮದು ದೇವ್ರ ಮನೆಗೆ ಆಪೋಸಿಟ್ಟು ಟಿವಿ ವಾಲ್ ಇದೆ, ಟಿವಿ ವಾಲ್ ಹಿಂದೆ ನಮಗೆ ವಾಶ್ರೂಮ್ ಬರುತ್ತೆ, ಅದು ಟಿವಿ ವಾಲು ದೇವ್ರ ಮನೆಗೆ ಕೂತ್ ಬರುತ್ತಾ ಅಂತ. ಇದು ತುಂಬ ಕಷ್ಟವಾದಂಥ ಮತ್ತು ಚಾಲೆಂಜ್ ಆದಂಥ ಪ್ರಶ್ನೆ. ಇದೇ ಕಾರಣಕ್ಕೋಸ್ಕರ ನಾವು ಕೆಲವೊಂದನ್ನು ನಾವು ನೋಡ್ದಿರ ಹೇಳ್ಬೋದು, ಕೆಲವೊಂದನ್ನು ನಾವು ಸೈಟ್ ವಿಸಿಟಿಂಗ್ ಮಾಡಿ ನೋಡಿನೇ ಹೇಳ್ಬೇಕಾಗುತ್ತೆ. ನಾವು ನಿಮ್ಮ ಜೀವನ ಜೊತೆ ಆಟ ಆಡೋಕ್ಕಾಗಲ್ಲ. ಅರ್ಚನಾ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಇಟ್ಟರೆ ದಕ್ಷಿಣಕ್ಕೆ ಇಳ್ದಂಗೆ ಆಗುತ್ತಲ್ವಾ ಅಂತ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬಂದಾಗ ಡೋರಿಂದ ಆಚೆಗೆ ಇಳಿಬಾರ್ದು, ಒಂದೇ ಲೆವೆಲ್ ಇರಬೇಕು. ಇನ್ನೂ ಹತ್ತಿದ್ರೆ ದಕ್ಷಿಣಕ್ಕೆ ಹತ್ತಿದ್ರೆ ಒಳ್ಳೆಯದು. ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಇರ್ಬೋದು, ಆದರೆ ದಕ್ಷಿಣ ಆಗ್ನೇಯದಿಂದ ನಾವು ನಮ್ಮ ಕಾಂಪೌಂಡ್ ಒಳಗಡೆ ಇಳಿತೀರಲ್ವ, ಅದು ನಮ್ಮ ಮನೆ ಲೆವೆಲ್ ಏನಿರುತ್ತೆ ಫ್ಲೋರ್ ಲೆವೆಲು, ಅದೇ ಲೆವೆಲ್ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಭಾನು ಪ್ರಕಾಶ್ ಅವರು, ಸರ್ ನೈಋತ್ಯದಲ್ಲಿ ನಮ್ಮದು ಕಬ್ಬಿಣ ಪೆಟ್ಟಿಗೆ ಇದೆ, ಅದು ತುಂಬ ಭಾರ ಇದೆ, ಹಾಗಾಗಿ ನಾವು ಅದನ್ನ ನಾರ್ತಲ್ಲಿ ವಾಯುವ್ಯದಲ್ಲಿ ಇಟ್ಟಾಗ ದಕ್ಷಿಣ ವೆಯ್ಟ್ ಕಡಿಮೆ ಆಗುತ್ತಲ್ವಾ ಅಂತ ಪ್ರಶ್ನೆ ಇದೆ. ನಾನು ಹೇಳೋದು ಇಷ್ಟೇ, ಅದನ್ನ ಅಲ್ಲೇ ಇಟ್ಕೊಳ್ಳಿ. ಇನ್ನೊಂದು ವೆಯ್ಟ್ ಕಡಿಮೆ ಇರೋಂಥದ್ದು ನಮ್ಗೆ ಏನು ಬೇಕಾಗಿರೋದು ಕಬ್ಬಿಣದ್ದು, ವಾಯುವ್ಯದಲ್ಲಿ ಇನ್ನೊಂದು ಇಟ್ಕೊಳ್ಳಿ. ಇಲ್ಲ ಅಂದರೆ ಅದನ್ನ ವಾಯುವ್ಯದಕ್ಕೆ ಸರಿಸಿ ಇದಕ್ಕಿಂತ ಭಾರ ಅಲ್ಲಿ ರೇಷನ್ನು ಬೇರೆ ಏನಾದರೂ ಏನೂ ಸಿಗಲಿಲ್ಲ ಅಂದರೆ ಅಲೋಬ್ರಿಕ್ಸ್ ಜೋಡಿಸ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಸಿ. ಅವಾಗ ಏನಾಗುತ್ತೆ, ನಮಗೆ ಎರಡೂ ಭಾರ ಬ್ಯಾಲೆನ್ಸ್ ಆಗುತ್ತೆ. ನಮಗೆ ಇನ್ನೂ ತುಂಬ ಪ್ರಶ್ನೆಗಳು ಕಮೆಂಟ್ಸ್ ಮುಖಾಂತರ ಬಂದಿದೆ. ನಾನು ಒಂದು 5 ರಿಂದ 6 ಜನಕ್ಕೆ ಉತ್ತರ ಹೇಳ್ಬೋದು. ಯಾಕೆಂದರೆ ಇಲ್ಲಿ ವಾಸ್ತು ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು, ಪ್ಲ್ಯಾನ್ ಬಗ್ಗೆ ಹೇಳಬೇಕು, ಅದ್ರ ಜೊತೆಯಲ್ಲೇ ಇದನ್ನು ಮುಂದುವರಿಸಬೇಕು. ತುಂಬ ನೀವು ರಿಪೀಟ್ ಮಾಡ್ತಾನೆ ಇದ್ದೀರಾ ಪ್ರಶ್ನೆಗಳನ್ನ. ಲಾಸ್ಟ್ ಟೈಮ್ ಬರೀ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ವಿಡಿಯೋ ಮಾಡಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರ್ದು ಬಿಟ್ಟೋಗಿರುತ್ತೆ ಅದನ್ನೆಲ್ಲ ಜೊತೆ ಸೇರಿಸ್ಕೊಂಡು ಅದೇ ಒಂದು ವಿಡಿಯೋ ಥರ ಮಾಡಿ ನಿಮ್ಮ ಮುಂದೆ ಪ್ರಸಾರ ಮಾಡೋ ಅಂಥ ಪ್ರಯತ್ನನ ಪಡ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಪ್ರಾಬ್ಲಮಲ್ಲಿ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೊಸ್ದಾಗಿ ಮನೆ ಕಟ್ತಾ ಇರೋರಾದರೂ ಸರಿ, ಕಟ್ಟಿ ಈಗ ವಾಸ ಇರೋರು 2 ವರ್ಷ ಆಗಿರ್ತದೆ, 3 ವರ್ಷ ಆಗಿರುತ್ತೆ. ಈಗ ನನಗೆ ಬನ್ನಿ ಯಾರೋ ಒಬ್ರು ಫೋನ್ ಮಾಡಿದರು, ಬಳ್ಳಾರಿಯಿಂದನೋ ಹೊಸನಗರದಿಂದನೋ ಎಲ್ಲೋ ಮಾಡಿದ್ರು, ಸರ್ ನಂದು ಕೂಡು ಕುಟುಂಬದ ಮನೆ, 3 ಜನ ಅಣ್ಣ ತಮ್ಮಂದರು, ನಾನು ಆ ಮನೆಯಿಂದ ಹೊರಗಡೆ ಬಂದಮೇಲೆ ತುಂಬ ಚೆನ್ನಾಗಾದೆ. ನನ್ನ ತಮ್ಮಂದರು ಅದೇ ಮನೆಯಲ್ಲೇ 2 ಪೋರ್ಷನ್ ಸಪ್ರೇಟ್ ಮಾಡ್ಕೊಂಡು ಬೇರೆ ಇದ್ದಾರೆ, ಅವರಿಬ್ಬರು ತುಂಬ ಕಷ್ಟದಲ್ಲಿದ್ದಾರೆ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದಯವಿಟ್ಟು ಬಂದು ನೋಡಿ ಸರ್ ಅಂತ ಹೇಳಿದ್ರು. ನಾನು ಹೇಳಿದೆ ಮುಂದಿನ ವಾರದಲ್ಲಿ ಬರ್ತೀನಿ, ಅದನ್ನು ಬಂದು ನೋಡ್ಕೊಡ್ತೀನಿ ಅಂತ. ಆ ರೀತಿ ಅಣ್ಣ ತಮ್ಮ ಅಕ್ಕ ತಂಗಿ ನನ್ನ ಫ್ರೆಂಡ್ ಸರ್ಕಲ್ಲು ಯಾರೇ ಇರಲಿ, ದೂರ ಸಂಬಂಧ ಇರಲಿ, ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ಅವ್ರಿಗೊಂದು ವಿಡಿಯೋ ಶೇರ್ ಮಾಡಿದಾಗ ಅವ್ರು ಅದನ್ನು ನೋಡ್ಕೊಂಡಾಗ ನನ್ನ ಕರ್ಸೋದೇ ಬೇಕಾಗಿಲ್ಲ, ಸಾಧ್ಯವಾದಷ್ಟು ಪುಟ್ಟದ್ದು ಚೇಂಜಸ್ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಅವ್ರು ಚೆನ್ನಾಗಿದ್ದಾಗ ಅದರಲ್ಲಿ ನಿಮಗೂ ಒಂದು ಅರ್ಧ ಭಗವಂತ ಪಾಲ್ ಕೊಡ್ತಾನೆ, ನನಗೂ ಅರ್ಧ ಕೊಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಕಮೆಂಟ್ಸ್ ಇದ್ದರೆ ಮತ್ತೆ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.